ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. ಹಾಯ್, ಹಲೋ, ನಮಸ್ಕಾರ. ಇದು ಬಿಸಿ ಧ್ವನಿ 90.4 FM. ಸ್ನೇಹಿತರೆ, ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮವನ್ನ. ಈ ಕಾರ್ಯಕ್ರಮವನ್ನ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದೊಂದಿಗೆ ಪ್ರಸಾರ ಮಾಡಲಾಗ್ತಾ ಇದೆ. ಇದೀಗ ನೀವು ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮದ 23ನೆಯ ಸಂಚಿಕೆಯನ್ನ ಕೇಳಲಿದ್ದೀರಿ, ತುರ್ತು ಸಿದ್ಧತೆಯ ಕುರಿತಾಗಿ. ಅಜ್ಜ, ಇಲ್ಲಿ ಏನಾಗುತ್ತಿದೆ? ನಾವು ಜುಂಬಾ ಮಾಡುತ್ತಿದ್ದೇವೆ. ವಾವ್, ಫಿಟ್ನೆಸ್ ಫ್ರೀಕ್ಸ್. ಅನಾರೋಗ್ಯಕ್ಕೆ ಒಳಗಾದ ನಂತರ ವ್ಯಾಯಾಮವನ್ನು ಪ್ರಾರಂಭಿಸುವ ಬದಲು ಇಂದೇ ನಾಳೆಗಾಗಿ ತಯಾರಿ ಮಾಡುವುದು ಉತ್ತಮ. ನಿಮ್ಮ ಯೋಗ ಕ್ಲಾಸ್ ಏನಾಯ್ತು? ಓಹ್, ಅದು ಇನ್ನೂ ನಡೆಯುತ್ತಿದೆ. ಆದರೆ ನಾವು ಈ ಸವಾಲನ್ನು ಸ್ವೀಕರಿಸಿದ್ದೇವೆ. ನೀವಿಬ್ರು ಯಾವಾಗ್ಲೂ ಆಸಕ್ತಿದಾಯಕವಾದದ್ದನ್ನೇ ಮಾಡ್ತಿರುತ್ತೀರಿ. ನಾವು ಒಂದು ಸವಾಲನ್ನ ಹಾಕಿದ್ದೇವೆ. ಮೊದಲು ಯಾರು ದಣಿದರೋ ಅವರು ನಮ್ಮಿಬ್ಬರಿಗೂ ಹಲ್ವಾ ಕೊಡಿಸ್ಬೇಕು. ಹಲ್ವಾ? ಆದ್ರೆ ನಿಮ್ಮಿಬ್ಬರಿಗೂ ಮಧುಮೇಹವಿದೆ ಅಲ್ವಾ? ಓಹೋ, ಹಾಗಾದ್ರೆ ನಮಗಿವತ್ತು ಮೋಸ ಆಯ್ತು. ನೀವೆಲ್ಲ ಜೆಂಜಿ ಅಭ್ಯಾಸಗಳನ್ನು ಸಾಮಾಜಿಕ ಮಾಧ್ಯಮದಿಂದ ಪಡೆದುಕೊಂಡಿದ್ದೀರಿ. ಬಾಲಕ್ಷ್ಮಿ, ನೀನು ನಮ್ಮೊಂದಿಗೆ ಸೇರಿಕೋ. ಇಲ್ಲ ಅಜ್ಜ, ನಾನು ಈಗಷ್ಟೇ ಬ್ಯಾಡ್ಮಿಂಟನ್ ಆಡಿಕೊಂಡು ಬಂದೆ. ಹೌದು, ನಮಗೆ ತಿಳಿದಿದೆ. ನಾವು ಕೀಟಲೆ ಮಾಡುತ್ತಿದ್ದೆವು. ನೀವು ಸೇರಿಕೊಂಡರೆ ನಾವು ನಿಮ್ಮೊಂದಿಗೆ ಹಲ್ವಾವನ್ನು ಹಂಚಿಕೊಳ್ಳಬೇಕಾಗಿತ್ತು. ಅದು ನಮ್ಮಿಬ್ಬರಿಗೆ ಮಾತ್ರ. ನೀವು ತುಂಬಾ ತಮಾಷೆ ಮಾಡ್ತೀರಿ ಅಜ್ಜ. ಆದರೆ ನೀವು ಇನ್ನೂ ನಮ್ಮೊಂದಿಗೆ ಸೇರಬಹುದು. ಹಲ್ವಾ ತಿನ್ನೋಕ ಅಜ್ಜ? ಇಲ್ಲ, ನಾವೇ ಅದನ್ನು ತಿನ್ನುತ್ತೇವೆ. ನೀವಿಬ್ರು ಈಗಾಗ್ಲೇ ತಿಂದಂತ ಕಾಣುತ್ತಿದೆ. ಅದಕ್ಕಾಗಿಯೇ ನೀವು ಹೀಗೆ ಮಾತನಾಡುತ್ತಿದ್ದೀರಿ. ನಾವು ಇನ್ನೂ ಏನನ್ನೂ ತಿಂದಿಲ್ಲ, ಈಗ ತಿನ್ನುತ್ತೇವೆ. ಏನು? ಹಲ್ವಾ. ಓ ದೇವರೇ, ನಾನು ಹೊರಡುತ್ತೇನೆ. ಇರು ಲಕ್ಷ್ಮಿ, ನಾವು ತಮಾಷೆ ಮಾಡ್ತಾ ಇದ್ದೀವಿ. ನೀನು ನಮ್ಮೊಂದಿಗೆ ಇರಬೇಕು. ಹಲ್ವಾ ಮಾಡುವುದಕ್ಕಾ? ಇಲ್ಲ, ನಾವು ಜೀವನದ ಸ್ವಾದವನ್ನು ಶಾಂತಿಯುತವಾಗಿ ಆನಂದಿಸಲು ನಮಗೆ ನಿಮ್ಮ ಸಹಾಯ ಬೇಕು. ನಾವು ಮಾಡಲಿರುವ ಈ ವಿಷಯವು ನಿಮ್ಮ ಸ್ವಂತ ಜೀವನದ ಹಲ್ವವನ್ನು ಸುಲಭವಾಗಿ ಆನಂದಿಸಲು ಸಹಾಯ ಮಾಡುತ್ತದೆ. ನೀವು ಏನ್ ಮಾತನಾಡುತ್ತಿದ್ದೀರಿ ಎಂದು ನನಗೆ ತಿಳಿತಾ ಇಲ್ಲ. ನಾವು ಅದನ್ನೂ ನಿಮಗೆ ವಿವರಿಸುತ್ತೇವೆ. ಆದ್ರೆ ಮೊದಲು ನೀವು ಏನನ್ನಾದರೂ ಮಾಡಬೇಕು. ನನಗೆ ಹೇಳಿ. ನೀನು? ಓ ಅಜ್ಜ, ಏನು ಹೇಳಿ? ಮೊದಲು ನೀನು ಹಲ್ವಾ ಮಾಡಬೇಕು. ಇಂದು ನಿಮ್ಮಿಬ್ಬರಿಗೆ ಖಂಡಿತ ಏನೋ ಆಗಿದೆ. ವಾಸ್ತವವಾಗಿ ಇಂದು ನಾವು ನಿರ್ಧಾರ ತೆಗೆದುಕೊಂಡಿದ್ದೇವೆ. ಈಗ ನಾವು ಸರಿಯಾದ ಕೆಲಸವನ್ನು ಮಾಡುತ್ತಿದ್ದೇವೆಯೇ ಅಥವಾ ಇಲ್ಲವೇ ಎಂದು ನೀವು ನಮಗೆ ಹೇಳುತ್ತೀರಿ. ಏಕೆಂದರೆ ನೀವು ಈಗಿನ ಜಂಜಿ ಹುಡುಗರು ನಿಜವಾಗಿಯೂ ಬುದ್ಧಿವಂತರು. ಖಂಡಿತ ಅಜ್ಜ, ನಾವು ಹಾಗೇ ಇದ್ದೇವೆ. ಹೇಳಿ, ನಾನು ನಿಮಗೆ ಹೇಗೆ ಸಹಾಯ ಮಾಡಬಹುದು? ನಾನು ನನ್ನ ಇಡೀ ಜೀವನದಲ್ಲಿ ಕೆಲಸ ಮಾಡಿದೆ ಮತ್ತು ನಿವೃತ್ತಿಯ ನಂತರ ನಾನು ಈ ಮನೆಯನ್ನು ನಿರ್ಮಿಸಿದೆ ಎಂದು ನನಗೆ ತಿಳಿದಿದೆ. ಅದು ನಮ್ಮ ಪೀಳಿಗೆಯ ಪ್ರತಿಯೊಬ್ಬ ಮನುಷ್ಯನ ಕಥೆ. ಸರಿ, ಅದಕ್ಕೇನು? ನಾವು ಜೀವನವನ್ನು ಮಾಡುವ ರೀತಿಯನ್ನು ನೀವು ನೋಡಿಲ್ಲ. ನಾವು ಜೀವನವನ್ನು ಹೇಗೆ ನೋಡುತ್ತೇವೆ? ನೀವು ಜೀವನವನ್ನು ಆನಂದಿಸುತ್ತೀರಿ. ನೀವು ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ. ಆದರೆ ನಿಮ್ಮ ಸ್ವಂತ ಸಂತೋಷಗಳಿಗೆ ಹೇಗೆ ಆದ್ಯತೆ ನೀಡಬೇಕೆಂದು ನಿಮಗೆ ತಿಳಿದಿದೆ. ನಮ್ಮ ಇಡೀ ಜೀವನವನ್ನು ಮನೆಯಲ್ಲಿ ಮತ್ತು ಕೆಲಸದಲ್ಲಿ ಜವಾಬ್ದಾರಿಗಳನ್ನು ಪೂರೈಸುವಲ್ಲಿ ಕಳೆದಿದ್ದೇವೆ. ವರ್ತಮಾನವನ್ನು ನಿರ್ವಹಿಸಲು ಪ್ರಯತ್ನಿಸುವಾಗ ನಾವು ಎಂದಿಗೂ ಭವಿಷ್ಯಕ್ಕಾಗಿ ನಿಜವಾಗಿಯೂ ಯೋಜಿಸಿಲ್ಲ ಎಂದು ಈಗ ನಮಗೆ ಅರಿವಾಗಿದೆ. ನಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಬೇಡಿ. ನಮ್ಮ ಮಕ್ಕಳು ನಮ್ಮನ್ನು ನೋಡಿಕೊಳ್ಳುವುದಿಲ್ಲ ಎಂದು ಅಲ್ಲ. ಆದರೆ ನನಗೆ ಅರ್ಥವಾಯಿತು ಅಂಕಲ್. ನೀವು ತೆಗೆದುಕೊಂಡ ಯಾವುದೇ ನಿರ್ಧಾರವು ಸರಿಯಾದದ್ದಾಗಿರಬೇಕು. ಇಲ್ಲ ಲಕ್ಷ್ಮಿ, ಮೊದಲು ನಮ್ಮ ಯೋಚನೆಯನ್ನು ಕೇಳು.
ನಂತರ ನಿನ್ನ ಸಲಹೆಯನ್ನು ಕೊಡು. ಸರಿ ಅಜ್ಜ, ಆದ್ರೆ ನಾವು ದೀರ್ಘ ಚರ್ಚೆಗೆ ಇಳಿಯುವ ಮೊದಲು ಒಂದು ಕೆಲಸ ಮಾಡಬೇಕು. ಏನು? ನೀವು ಹಲ್ವಾ ತಿನ್ಬೇಕಾ? ಸರಿ, ಈಗ ನಿಮ್ಮ ಬೆವರು ಒರೆಸಿಕೊಳ್ಳಿ, ಸಿದ್ಧರಾಗಿ, ಮತ್ತು ನಾನು ಹಲ್ವಾ ತೆಗೆದುಕೊಂಡು ಬರ್ತೇನೆ. ಇಷ್ಟು ಬೆಳಿಗ್ಗೆ ಯಾರು ಬಾಗಿಲು ಬಡಿತಾ ಇರೋದು? ಅರೆ, ಸದಾನಂದನ್ನ. ಏನ್ ನಾರಾಯಣನ್ನ, ಪ್ರತಿದಿನ ವಾಕಿಂಗ್ ಬರ್ತಾ ಇದ್ದೆ, ಈಗ ಯಾಕೆ ಬರ್ತಾ ಇಲ್ಲ? ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಮಾಡೋದು, ಈಗಂತೂ ನಡೆಯೋದಕ್ಕೆ ಕಷ್ಟ ಆಗ್ತಾ ಇದೆ. ವಯಸ್ಸು ಜಾಸ್ತಿ ಆಗಿದೆ, ನಡೆಯೋದಕ್ಕೆ ಆಗ್ತಾ ಇಲ್ಲ. ಹೌದು, ನೀವು ನಡೆಯುವುದಕ್ಕೆ ಒಂದು ವಾಕರ್ ತೆಗಿಬೋದಿತ್ತಲ್ಲ. ಅದೇ ಅಣ್ಣ, ವಾಕರ್ ತಗೊಳ್ದಕ್ಕೆ ಅಷ್ಟು ಹಣ ನಮ್ಮಲ್ಲಿ ಇರ್ಬೇಕಲ್ವಾ? ಅದರ ಬಗ್ಗೆ ಚಿಂತೆ ಬಿಡಿ ನಾರಾಯಣನ್ನ. ರಾಷ್ಟ್ರೀಯ ವಯೋಶ್ರೀ ಯೋಜನೆಯ ಮೂಲಕ ನೀವದನ್ನ ಪಡ್ಕೊಳ್ಬಹುದು. ವಯೋಶ್ರೀ ಯೋಜನೆಯ? ಹೌದು, ಭಾರತ ಸರ್ಕಾರ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ವಿಕಲಾಂಗತೆಯನ್ನ ಹೊಂದಿದ್ರೆ, ಬಿಪಿಎಲ್ ಕಾರ್ಡ್ ಅಥವಾ ಅವರ ಮಾಸಿಕ ಆದಾಯ 15,000ಕ್ಕಿಂತ ಕಡಿಮೆ ಇದ್ರೆ ಅಂತವರಿಗೆ ಅಗತ್ಯ ಸೌಲಭ್ಯವನ್ನ ಸರ್ಕಾರ ಕೊಡ್ತಾ ಇದೆ. ಇದರಲ್ಲಿ ನಡೆಯಲು ಅಗತ್ಯವಿರುವ ವಾಕರ್, ವಿವಿಧ ಬಗೆಯ ವೀಲ್ ಚೇರುಗಳು, ಕನ್ನಡಕ, ಶ್ರವಣ ಸಾಧನ, ಇಂತಹ ಅನೇಕ ಅಗತ್ಯ ಸಾಧನವನ್ನ ನೀಡ್ತಾ ಇದೆ. ಅದು ಮಾತ್ರವಲ್ಲದೆ ಕಾಲು, ಸೊಂಟಕ್ಕೆ ಬಳಸುವ ಬೆಲ್ಟ್ನಂತಹ ಉಪಕರಣಗಳು ಕೂಡ ಉಚಿತವಾಗಿ ಸಿಗ್ತಾ ಇದೆ. ಹೌದಾ? ಆದ್ರೆ ಇದನ್ನು ನಾವು ಹೇಗೆ ಪಡ್ಕೊಳ್ಬಹುದು? ನೋಡಿ ನಾರಾಯಣನ್ನ, ದೇಶದಲ್ಲಿ ಸುಮಾರು 3.5 ಲಕ್ಷಕ್ಕಿಂತ ಅಧಿಕ ಜನರಿಗೆ ಈ ಉಪಕರಣವನ್ನ ಸರ್ಕಾರ ನೀಡಿದೆ. ನಿಮಗೂ ಬೇಕಿದ್ರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ಆದಾಯ ಪ್ರಮಾಣ ಪತ್ರದ ಜೊತೆಗೆ ಅರ್ಜಿ ಸಲ್ಲಿಸಬಹುದು. ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವುದಾದ್ರೆ socialjustice.gov.in ಗೆ ಭೇಟಿ ನೀಡಿ ಅಲ್ಲಿಯೂ ಕೂಡ ನಿಮ್ಮ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಅದಕ್ಕಿಂತ ಸುಲಭವಾಗಿ ಉಚಿತ ಸಹಾಯವಾಣಿ ಸಂಖ್ಯೆ 14567 ಇದಕ್ಕೆ ನೀವು ಕರೆ ಮಾಡಿ. ಒಳ್ಳೆ ಮಾಹಿತಿ ನೀಡಿದಿರಣ್ಣ. ನಾನು ಕೂಡ ವಯೋಶ್ರೀ ಯೋಜನೆಯ ಮೂಲಕ ವಾಕರನ್ನು ಪಡೆದುಕೊಳ್ತೇನೆ, ಮತ್ತೆ ನಿಮ್ ಜೊತೆ ತಿರುಗಾಡೋದಕ್ಕೆ ಬರ್ತೇನೆ. ಹಿರಿಯ ನಾಗರಿಕರು ವಯೋಶ್ರೀ ಯೋಜನೆಯ ಲಾಭ ಪಡೆದು ಗೌರವಯುತ ಜೀವನವನ್ನು ನಡೆಸಲು ಸಹಕರಿಸೋಣ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ನಮಸ್ಕಾರ ಸ್ನೇಹಿತರೆ, ನೀವು ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮವು ಬುದ್ಧಿವಂತ ಮತ್ತು ಅನುಭವವುಳ್ಳ ನಮ್ಮ ಸಮಾಜದ ಅಡಿಪಾಯವನ್ನು ರೂಪಿಸುವ ಅಮೂಲ್ಯ ವ್ಯಕ್ತಿಗಳಿಗೆ, ನಮ್ಮ ಹಿರಿಯರಿಗೆ ಸಮರ್ಪಿತವಾಗಿದೆ. ಹಿರಿಯರ ಕಣ್ಣುಗಳು ಜೀವನದ ಅಸಂಖ್ಯಾತ ಬಣ್ಣಗಳನ್ನು ಪ್ರತಿಬಿಂಬಿಸುತ್ತವೆ. ಅವರ ಸುಕ್ಕುಗಳು ಹೇಳಲಾಗದ ಕಥೆಗಳನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಮತ್ತು ಅವರ ಮಾತುಗಳು ಸತ್ಯದ ಸಾರವನ್ನು ಹೊಂದಿವೆ. ಇಂದಿನ ಕಾರ್ಯಕ್ರಮವು ನಮ್ಮನ್ನು ನೋಡಿಕೊಂಡ, ಪೋಷಿಸಿದ ಮತ್ತು ನಮಗೆ ನಿಸ್ವಾರ್ಥ ಪ್ರೀತಿಯನ್ನು ನೀಡಿದ ಎಲ್ಲರಿಗಾಗಿ. ಖಂಡಿತ ಸರಿಯಜ್ಜ. ನಮ್ಮ ಹಿರಿಯರು ಮರಗಳಂತೆ, ಅವರ ನೆರಳು ನಮಗೆ ಸುರಕ್ಷೆ ನೀಡುತ್ತದೆ. ಆದರೆ ಕಾಲ ಬದಲಾದಂತೆ ಅವರ ಅಗತ್ಯಗಳು ಸಹ ವಿಕಸನಗೊಳ್ಳುತ್ತಿವೆ. ಇಂದು ಸರ್ಕಾರ ಮತ್ತು ಸಮಾಜವು ತಮ್ಮ ಜೀವನವನ್ನು ಸುಧಾರಿಸಲು ಹೇಗೆ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಎಂಬುದನ್ನು ನಾವು ಕಲಿಯುತ್ತೇವೆ. ನಮ್ಮ ವೇದಿಕೆಯ ಮೂಲಕ ನಮ್ಮ ಹಿರಿಯ ನಾಗರಿಕರ ಜೀವನವನ್ನು ಸುಲಭಗೊಳಿಸಲು ಸರ್ಕಾರವು ಹಲವಾರು ಯೋಜನೆಗಳನ್ನು ಪ್ರಾರಂಭಿಸಿದೆ ಎಂದು ನಮ್ಮ ಕೇಳುಗರು ಈಗಾಗಲೇ ತಿಳಿದಿದ್ದಾರೆ. ಹೌದು ಲಕ್ಷ್ಮಿ, ಮತ್ತು ಈ ಉಪಕ್ರಮಗಳು ಅವರ ಸಮಸ್ಯೆಗಳನ್ನು ಪರಿಹರಿಸುವುದರ ಬಗ್ಗೆ ಮಾತ್ರವಲ್ಲ, ಅವರು ಗೌರವಯುತ ಮತ್ತು ಸಂತೋಷದ ಜೀವನವನ್ನು ನಡೆಸುವುದನ್ನು ಖಚಿತಪಡಿಸಿಕೊಳ್ಳುವುದರ ಬಗ್ಗೆಯೂ ಇವೆ. ಹಿರಿಯರಿಗೆ ಕೇವಲ ಆರೈಕೆಯ ಅಗತ್ಯವಿಲ್ಲ, ಅವರಿಗೆ ಒಡನಾಟ, ಗೌರವ ಮತ್ತು ಸ್ವಾವಲಂಬನೆಯೂ ಬೇಕು. ಆದ್ದರಿಂದ ನಮ್ಮ ಕೇಳುಗರು ಅವುಗಳಿಂದ ಹೇಗೆ ಪ್ರಯೋಜನ ಪಡೆಯಬೇಕೆಂದು ಅರ್ಥ ಮಾಡಿಕೊಳ್ಳಲು ಈ ಯೋಜನೆಯನ್ನು ಒಂದೊಂದಾಗಿ ಪರಿಶೀಲಿಸೋಣ. ಮೊದಲು ಹಿರಿಯ ನಾಗರಿಕರಿಗಾಗಿ ಸಮಗ್ರ ಕಾರ್ಯಕ್ರಮದ IPSRC ಬಗ್ಗೆ ಮಾತನಾಡೋಣ. ಸರಿಯಾದ ಆರೈಕೆಯ ಕೊರತೆಯಿಂದಾಗಿ ಒಂಟಿತನ ಮತ್ತು ನಿರ್ಲಕ್ಷ್ಯವನ್ನು ಎದುರಿಸುತ್ತಿರುವ ವೃದ್ಧ ವ್ಯಕ್ತಿಗಳಿಗೆ ಈ ಯೋಜನೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ವೃದ್ಧಾಶ್ರಮಗಳು, ನಿರಂತರ ಆರೈಕೆ ಕೇಂದ್ರಗಳು ಮತ್ತು ಇತರ ಸೌಲಭ್ಯಗಳನ್ನು ಸ್ಥಾಪಿಸಲು NGOಗಳು ಬೆಂಬಲವನ್ನು ಪಡೆಯುತ್ತವೆ. ಈ ಯೋಜನೆಯ ಮೂಲಕ ಎಷ್ಟೋ ಹಿರಿಯ ನಾಗರಿಕರು ಸೌಕರ್ಯ ಮತ್ತು ಭದ್ರತೆಯನ್ನ ಕಂಡುಕೊಳ್ಳುತ್ತಿದ್ದಾರೆ ಎಂದು ಊಹಿಸಿ. ನೀನು ಹೇಳಿದ್ದು ಸರಿ.
ಲಕ್ಷ್ಮಿ, ಕಷ್ಟಕರ ಸಂದರ್ಭದಲ್ಲಿ ತಮ್ಮನ್ನು ಕಂಡುಕೊಳ್ಳುವ ವೃದ್ಧರಿಗಾಗಿ ಸರ್ಕಾರವು ಎಲ್ಡರ್ ಲೈನ್ 1456 ಸಹಾಯವಾಣಿಯನ್ನು ಪ್ರಾರಂಭಿಸಿದೆ. ಈ ಸಹಾಯವಾಣಿಯು ಪಿಂಚಣಿ, ಕಾನೂನು ಸಮಸ್ಯೆಗಳು, ಪಡಿತರ ಚೀಟಿಗಳು, ವಸತಿ ಯೋಜನೆಗಳು ಮತ್ತು ಆಯುಷ್ಮಾನ್ ಕಾರ್ಡ್ಗಳಂತಹ ಸೇವೆಗಳ ಕುರಿತು ಉಚಿತ ಮಾಹಿತಿಯನ್ನು ಒದಗಿಸುತ್ತದೆ. ಇದರರ್ಥ ಯಾವುದೇ ಹಿರಿಯ ನಾಗರಿಕರು ಸರ್ಕಾರಿ ಸೇವೆಗಳನ್ನು ಪಡೆಯುವಲ್ಲಿ ತೊಂದರೆ ಎದುರಿಸುತ್ತಿದ್ದರೆ ಅವರು ಕೇವಲ ಒಂದು ಕರೆಯಲ್ಲಿ ಸರಿಯಾದ ಮಾರ್ಗದರ್ಶನ ಪಡೆಯಬಹುದು. ಸರಿಯಾದ ವೃದ್ಧರ ಆರೈಕೆಗೆ ತರಬೇತಿ ಪಡೆದ ವೃತ್ತಿಪರ ಅಗತ್ಯವಿದೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಇದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರವು ನಮ್ಮ ಹಿರಿಯರ ಆರೈಕೆದಾರರ ತರಬೇತಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಈ ಯೋಜನೆ ಅಡಿಯಲ್ಲಿ ವೃತ್ತಿಪರ ಆರೈಕೆದಾರರಿಗೆ ಹಿರಿಯ ನಾಗರಿಕರ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವರ ಆರೈಕೆಯಲ್ಲಿ ಸಹಾಯ ಮಾಡಲು ತರಬೇತಿ ನೀಡಲಾಗುತ್ತದೆ. ಅದು ಅದ್ಭುತವಾಗಿದೆ. ಈಗ SAGE ಸೇಜ್ ಪೋರ್ಟಲ್ ಬಗ್ಗೆ ಮಾತನಾಡೋಣ. ಇದು ಒಂದೇ ಸ್ಥಳದಲ್ಲಿ ವೃದ್ಧರ ಆರೈಕೆಗೆ ಸಂಬಂಧಿಸಿದ ಸೇವೆಗಳು ಮತ್ತು ಉತ್ಪನ್ನಗಳನ್ನು ಒದಗಿಸುವ ಅದ್ಭುತ ಯೋಜನೆಯಾಗಿದೆ. ಇದು ಅವರ ಅಗತ್ಯಗಳನ್ನು ಪೂರೈಸುವುದಲ್ಲದೆ ಅವರ ಜೀವನವನ್ನು ಹೆಚ್ಚು ಅನುಕೂಲಕರವಾಗಿಸುತ್ತದೆ. ಖಂಡಿತ ಅಜ್ಜ. ಮತ್ತು ಸೀಮಿತ ಆರ್ಥಿಕ ಸಂಪನ್ಮೂಲಗಳನ್ನು ಹೊಂದಿರುವ ವೃದ್ಧ ವ್ಯಕ್ತಿಗಳಿಗೆ ರಾಷ್ಟ್ರೀಯ ವಯೋಶ್ರೀ ಯೋಜನೆ ನಿಜವಾದ ಆಶೀರ್ವಾದವಾಗಿದೆ. ಈ ಯೋಜನೆ ಅಡಿಯಲ್ಲಿ BPL ಅಂದರೆ ಬಡತನ ರೇಖೆಗಿಂತ ಕೆಳಗಿರುವ ವರ್ಗದ ಹಿರಿಯ ನಾಗರಿಕರಿಗೆ ವಾಕರ್ಗಳು, ವೀಲ್ಚೇರ್ಗಳು, ಶ್ರವಣ ಸಾಧನಗಳು ಮುಂತಾದ ಸಹಾಯಕ ಸಾಧನಗಳನ್ನು ಉಚಿತವಾಗಿ ನೀಡಲಾಗುತ್ತದೆ. ಲಕ್ಷ್ಮಿ, ನಾವು ಈಗಾಗಲೇ ಅಟಲ್ ವಯೋ ಅಭ್ಯುದಯ ಯೋಜನೆಯಿಂದ ಪ್ರಯೋಜನ ಪಡೆಯುತ್ತಿದ್ದೇವೆ. ಈಗ ಹೇಳಿ, ಯಾವುದೇ ತೊಂದರೆಗಳಿಲ್ಲದೆ ನಾವು ಆರಾಮವಾಗಿ ಬದುಕಲು ಭವಿಷ್ಯಕ್ಕಾಗಿ ನಾವು ಏನು ಯೋಚಿಸಬೇಕು? ಬನ್ನಿ, ನೀವು ನನಗೆ ಏನು ಹೇಳುತ್ತಿದ್ದೀರಿ ಎಂದು ನನಗೆ ತಿಳಿಸಿ. ಅದನ್ನು ಬಿಡಿ ಭರತ್, ಲಕ್ಷ್ಮಿ ನಮಗೆ ದಾರಿ ತೋರಿಸಲಿ. ಬನ್ನಿ, ಹೇಳಿ, ನೀವು ಏನ್ ಯೋಚಿಸುತ್ತಿದ್ದೀರಿ? ಬಿಡು ಲಕ್ಷ್ಮಿ, ಇದು ಸ್ವಲ್ಪ ಅಪಾಯಕಾರಿ. ಆದರೆ ಹಣವನ್ನು ಹೂಡಿಕೆ ಮಾಡಲು ಇದು ಉತ್ತಮ ಮಾರ್ಗ ಎಂದು ಅವನು ನನಗೆ ಹೇಳುತ್ತಿದ್ದ. ಆದರೆ ಅನೇಕ ಜನರು ಎಲ್ಲವನ್ನೂ ಕಳೆದುಕೊಂಡಿದ್ದಾರೆ ಎಂದು ಅವರು ಹೇಳಿದರು. ಆದರೆ ಅದು... ಒಂದು ನಿಮಿಷ. ನೀವು ಷೇರು ಮಾರುಕಟ್ಟೆಯ ಬಗ್ಗೆ ಮಾತನಾಡುತ್ತಿದ್ದೀರಾ? ಹೌದು. ನಿನಗೆ ಹೇಗೆ ಗೊತ್ತು? ಯಾಕಂದ್ರೆ ನಾನು ಜೇಂಜಿ ಹುಡುಗಿ. ಆಹಾ, ಹಾಗಾದ್ರೆ ನೀನು ಅದರ ಬಗ್ಗೆ ಏನು ಹೇಳುತ್ತೀ? ನೋಡಿ ಅಜ್ಜ, ನಾನು ನನ್ನ ಕೆಲಸವನ್ನ ಪ್ರಾರಂಭಿಸಿದ್ದೇನೆ. ಆದರೆ ನಾನು ನನ್ನ ಮೊದಲ ಸಂಬಳವನ್ನ ಪಡೆದ ತಕ್ಷಣ ನಾನು ಹೂಡಿಕೆಯ ಯೋಜನೆಯನ್ನ ಪ್ರಾರಂಭಿಸಿದೆ. ಷೇರು ಮಾರುಕಟ್ಟೆಯಲ್ಲಿ? ಹೌದು ಅಜ್ಜ. ಯೋಜನೆ ನಿಮ್ಮ ಅಗತ್ಯಗಳು ಮತ್ತು ಸಾಮರ್ಥ್ಯಗಳಿಗೆ ಅನುಗುಣವಾಗಿರಬೇಕು. ನನಗೆ ಪ್ರಯೋಜನವಾಗುವ ಯೋಜನೆಗಳೇ ಬೇರೆ, ನಿಮಗೆ ಪ್ರಯೋಜನವಾಗುವ ಯೋಜನೆಗಳೇ ಬೇರೆ. ನೋಡಿ, ನಾನು ನಿಮಗೆ ಹೇಳಿದೆ, ಅದನ್ನು ಮರೆತು ಬಿಡಿ. ಷೇರು ಮಾರುಕಟ್ಟೆ ನಮಗಾಗಿ ಅಲ್ಲ. ಏಕೆ ಅಲ್ಲ? ಯಾವುದೇ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಅದು ಉತ್ತಮ ಫಲಿತಾಂಶಗಳನ್ನ ನೀಡುತ್ತದೆ. ಯಾವುದೇ ಯೋಜನೆಯಲ್ಲಿ ಲಾಭ ಮತ್ತು ನಷ್ಟ ಸಂಭವಿಸಬಹುದು. ಹಾಗಾದ್ರೆ ನೀವು ಹೇಳಲು ಬಯಸುವುದು ನಾವು ಷೇರುಗಳಲ್ಲಿ ಹೂಡಿಕೆ ಮಾಡಬೇಕು ಎಂದು? ನನ್ನ ಅರ್ಥವೇನೆಂದ್ರೆ, ನೀವೆಲ್ಲರೂ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಬೇಕು, ಆದ್ರೆ ಸರಿಯಾದ ತರಬೇತಿಯೊಂದಿಗೆ. ದೊಡ್ಡ ಮೊತ್ತದ ಹೂಡಿಕೆ ಮಾಡಿದರೆ ಒಳ್ಳೆಯ ಲಾಭ ಸಿಗುತ್ತದೆ ಎಂದು ನಾನು ಕೇಳಿದ್ದೇನೆ. ನಮ್ಮ ಬಳಿ ಅಷ್ಟು ಹಣವಿಲ್ಲ. ಇಲ್ಲ ಅಂಕಲ್, ಒಂದೇ ಬಾರಿಗೆ ದೊಡ್ಡ ಮೊತ್ತವನ್ನ ಹೂಡಿಕೆ ಮಾಡುವುದು ಒಂದೇ ಮಾರ್ಗವಲ್ಲ. ಪ್ರತಿ ತಿಂಗಳು ಸಣ್ಣ ಮೊತ್ತವನ್ನ ಹೂಡಿಕೆ ಮಾಡಲು ಕೂಡ ಹಲವು ಮಾರ್ಗಗಳಿವೆ. ನಾವು ಯಾವುದೇ ತುರ್ತು ಪರಿಸ್ಥಿತಿಗೆ ಸಿದ್ಧರಾಗಿರಬೇಕು. ಹೌದು ಭರತ್, ಯಾವುದೇ ತುರ್ತು ಪರಿಸ್ಥಿತಿ ಎದುರಾದರೆ ನಾವು ಇತರರನ್ನು ಅವಲಂಬಿಸಲು ಬಯಸುವುದಿಲ್ಲ. ಅದು ತುಂಬಾ ಒಳ್ಳೆಯ ಮನಸ್ಥಿತಿ. ನಾನು ಸ್ವಲ್ಪ ಹಿಂಜರಿದಿದ್ದೆ, ಏಕೆಂದರೆ ಮಕ್ಕಳು ನಾವು ಅವರನ್ನು ನಂಬುವುದಿಲ್ಲ ಎಂದು ಭಾವಿಸಬಾರದು ಎಂದು ನಾನು ಭಾವಿಸಿದ್ದೆ. ಅವರು ನಮ್ಮನ್ನು ನೋಡಿಕೊಳ್ಳುತ್ತಿದ್ದಾರೆ ಎಂದು ಅವರು ಭಾವಿಸಬಾರದು ಎಂದು ನಾನು ಬಯಸುತ್ತೇನೆ. ಆದರೆ ನಾವು ಇನ್ನೂ ತುರ್ತು ಪರಿಸ್ಥಿತಿಗಳಿಗೆ ಸಿದ್ಧರಾಗಿರಬೇಕು. ನಮ್ಮ ಗುರಿ ಏನೆಂದು ನಿನಗೆ ತಿಳಿದಿದೆ. ಹೌದು, ದೈಹಿಕವಾಗಿ ಅಥವಾ ಆರ್ಥಿಕವಾಗಿ ನಾವು ಪ್ರತಿಯೊಂದು ರೀತಿಯ ತುರ್ತು ಪರಿಸ್ಥಿತಿಗೆ ಸಿದ್ಧರಾಗಿರಬೇಕು. ಅದರಲ್ಲಿ ಯಾವುದೇ ತಪ್ಪಿಲ್ಲ. ನಿಮ್ಮ ಮಾತುಗಳು ನನಗೆ ನಿಜವಾಗಿಯೂ ಸ್ಫೂರ್ತಿ ನೀಡಿವೆ. ನೀವು ಅದನ್ನು ಕೇಳಿದ್ದೀರಾ? ಹೌದು, ನಾನು ಕೇಳಿದೆ. ಈಗ ಇನ್ನೊಂದು ವಿಷಯವನ್ನ ಆಲಿಸಿ. ಹೇಳು. ಅಜ್ಜ, ನಾನು ನಿಮಗೆ ಹೇಳಿದ ನನ್ನ ಆಫೀಸ್ನಲ್ಲಿರುವ ಹುಡುಗಿ ನೆನಪಿದೆ? ಹೌದು ಹೌದು, ಮೊದಲ ದಿನವೇ ನಿನಗೆ ಒಳ್ಳೆಯ ಸ್ನೇಹಿತೆಯಾದವಳು. ಹೌದು. ಇಂದು ನಾನು ಅವಳ ತಾಯಿಯನ್ನು ಭೇಟಿಯಾದೆ.
ಈ ಕತೆ ನಾನು ಮೊದಲು ಹೇಳಿದಕ್ಕಿಂತ ಹಲವು ಪಟ್ಟು ಹೆಚ್ಚು ನಿಮ್ಮನ್ನು ರೋಮಾಂಚನಗೊಳಿಸುತ್ತದೆ. ಓಹೋ, ಅವಳು ಏನು ಮಾಡಿದಳು? ಅವಳು ನಮ್ಮ ಕತೆಯ ನಾಯಕಿ. ನಿಮ್ಮ ಅನುಕೂಲಕ್ಕಾಗಿ ಅವಳನ್ನು ಸುನೀತಾ, ಅವಳನ್ನು ಸುನೀತಾ ಎಂದು ಕರೆಯೋಣ. ಓಹ್, ನೀವಿನ್ನೂ ಕಾಲೇಜಿನಲ್ಲಿದ್ದಾಗ ಪರಿಚಯವಿದ್ದ ಸುನೀತಾಳನ್ನು ಮರೆತಿಲ್ಲವೇ? ಓಹೋ, ಅದು ಅಲ್ಲ. ಹಾಗಲ್ಲದಿದ್ದರೆ ಅವಳ ಹೆಸರು ನಿಮ್ಮ ಬಾಯಿಯಿಂದ ಏಕೆ ಬಂತು? ನೀವು ಯಾವಾಗಲೂ ಇದನ್ನು ಮಕ್ಕಳ ಮುಂದೆ ತರುತ್ತೀರಿ. ಸರಿ, ನಾವು ಅವಳನ್ನು ಸುನೀತಾ ಎಂದು ಕರೆಯುತ್ತೇವೆ. ಹಾಗಾಗಿ ಕತೆ ಹೀಗಿದೆ. ಸುನೀತಾ ಸಾಮಾನ್ಯ ಕುಟುಂಬದ ಹುಡುಗಿ. ಅವಳು ಅಧ್ಯಯನದಲ್ಲಿ ಉತ್ತಮಳಾಗಿದ್ದಳು, ಬುದ್ಧಿವಂತಳೂ ಆಗಿದ್ದಳು ಮತ್ತು ಬಹಳಷ್ಟು ಕೆಲಸಗಳನ್ನು ಮಾಡಲು ಬಯಸಿದ್ದಳು. ಆದರೆ ನಮ್ಮ ಹೆಚ್ಚಿನ ಕುಟುಂಬಗಳಲ್ಲಿ ಸಂಭವಿಸುವಂತೆ ಅವಳು 22ರಿಂದ 24ನೇ ವಯಸ್ಸಿನಲ್ಲಿ ಮದುವೆಯಾದಳು. ಅವಳು ತನ್ನ ಮನೆಯನ್ನು ಬಹಳ ಬುದ್ಧಿವಂತಿಕೆಯಿಂದ ನಿರ್ವಹಿಸುತ್ತಿದ್ದಳು. ಮನೆ, ಕುಟುಂಬ ಮತ್ತು ಸಂಬಂಧಿಕರನ್ನ ನೋಡಿಕೊಳ್ಳುತ್ತಿದ್ದಳು. ಇದರ ವಿಶೇಷವೇನು ಲಕ್ಷ್ಮಿ? ನಮ್ಮ ಸಮಾಜದ ಹೆಚ್ಚಿನ ಮಹಿಳೆಯರು ಅದೇ ರೀತಿ ಮಾಡುತ್ತಾರೆ. ಸರಿ ಅಜ್ಜ. ಸುನೀತಾ ಸುಮಾರು 55 ಅಥವಾ 56 ವರ್ಷದವಳಾಗಿದ್ದಾಗ ಈ ಆಲೋಚನೆ ಅವಳ ಮನಸ್ಸಿನಲ್ಲಿ ನುಸುಳಲು ಪ್ರಾರಂಭಿಸಿತು. ಓ, ಆದ್ದರಿಂದ ಈ ಕಥೆ ಅವಳ ವೃದ್ಧಾಪ್ಯದ ಬಗ್ಗೆ? ಇಲ್ಲ, ಈ ಕತೆ ಅವಳ 2ನೇ ಯೌವನದ ಬಗ್ಗೆ. ಓಹ್ ಲಕ್ಷ್ಮಿ, ನೀನು ಮುಂದುವರೆದಿದ್ದೀಯ. ಸುರೇಶ್ ಕಾಲೇಜಿನಲ್ಲಿ ಇಷ್ಟಪಟ್ಟ ಅದೇ ಸುನೀತಾಳನ್ನು ಕಲ್ಪಿಸಿಕೊಳ್ಳಲು ಪ್ರಾರಂಭಿಸಿದ್ದಾನೆ. ಸುಳ್ಳು ಹೇಳುವುದನ್ನು ನಿಲ್ಲಿಸಿ. ಅವಳನ್ನು ಇಷ್ಟಪಟ್ಟದ್ದು ನಾನು ಮಾತ್ರವೇ, ಮತ್ತು ನೀವು ಕೂಡ. ಯಾವಾಗಲೂ ಅವಳಿಗೆ ಮಾವಿನಕಾಯಿ, ಪೇರಲ ಮತ್ತು ಕೆಲವೊಮ್ಮೆ ಹಣ್ಣುಗಳನ್ನು ತರುತ್ತಿದ್ದೀರಿ. ಅದು ನಿನ್ನ ಸಂತೋಷಕ್ಕಾಗಿ. ದೊಡ್ಡ ಮಾತು. ಹೌದಾ? ನನ್ನ ಸಂತೋಷ. ಲಕ್ಷ್ಮಿ, ನೀನು ಕಥೆಯನ್ನು ಮುಂದುವರಿಸು. ಅವನ ಸುಳ್ಳುಗಳಲ್ಲಿ ಸಿಲುಕಿಕೊಳ್ಳಬೇಡ. ಅಜ್ಜ, ಅಂಕಲ್, ನಿಮಗೆ ಆ ಸುನೀತಾ ಇಷ್ಟವಾಯಿತೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದ್ರೆ ಈ ಸುನೀತಾಳ ಕಥೆಯನ್ನು ಕೇಳಿದ ನಂತರ ನೀವಿಬ್ಬರು ಖಂಡಿತವಾಗಿಯೂ ಅವಳ ಅಭಿಮಾನಿಗಳಾಗ್ತೀರಿ. ಸರಿ, ಮುಂದುವರಿಸು. ಸುನೀತಾ ಸುಮಾರು 35 ಅಥವಾ 40 ವರ್ಷದವಳಿದ್ದಾಗ ಅವಳ ಪತಿ ನಿಧನರಾದ್ರು ಮತ್ತು ಅವಳು ತನ್ನ ಮಕ್ಕಳಿಗೆ ತಾಯಿ ಮತ್ತು ತಂದೆ 2 ಪಾತ್ರವನ್ನ ವಹಿಸಿಕೊಂಡಳು. ಹಾಗಾದ್ರೆ ಅವಳ ಜೀವನದಲ್ಲಿ ತಿರುವು ಸಂಭವಿಸಿದ್ದು ಆಗಲೇ? ಇಲ್ಲ, ನಿಜವಾದ ತಿರುವು ಅವಳಿಗೆ 57 ವರ್ಷವಾದಾಗ ಬಂದಿತ್ತು. ಮಕ್ಕಳು ತಮ್ಮ ಸ್ವಂತ ಜೀವನದಲ್ಲಿ ಕಾರ್ಯನಿರತರಾದರು. ಈಗ ಅವಳಿಗೆ ವಿಶೇಷವಾದ ಕೆಲಸವಿರಲಿಲ್ಲ ಮತ್ತು ಆಗ ಅವಳು ಮನೆಯವರನ್ನ ನೋಡಿಕೊಳ್ಳುವಲ್ಲಿ ತನ್ನನ್ನು ತಾನು ನೋಡಿಕೊಳ್ಳುವುದನ್ನ ಸಂಪೂರ್ಣವಾಗಿ ಮರ್ತಿದ್ದಾಳೆ ಎಂದು ಭಾವಿಸಲು ಪ್ರಾರಂಭಿಸಿದಳು. ಅವಳ ದೇಹವು ಭಾರವಾಗಿತ್ತು. ಅವಳ ಕೀಲುಗಳು ನೋಯಲು ಪ್ರಾರಂಭಿಸಿದವು ಮತ್ತು ಅವಳು ಒಂಟಿತನವನ್ನ ಅನುಭವಿಸಲು ಪ್ರಾರಂಭಿಸಿದಳು. ನೋಡ್ ಲಕ್ಷ್ಮಿ, ನಾವು ವಯಸ್ಸಾದಂತೆ ಸಂಪೂರ್ಣವಾಗಿ ಒಂಟಿಯಾಗಿದ್ದೇವೆ ಎಂದು ಭಾವಿಸಲು ಪ್ರಾರಂಭಿಸುತ್ತೇವೆ ಎಂದು ನನಗೆ ಅರ್ಥವಾಗುತ್ತದೆ. ಅಂಥ ಸಮಯದಲ್ಲಿ ಒಬ್ಬ ಸ್ನೇಹಿತ ಇದ್ದರೆ ಒಬ್ಬ ವ್ಯಕ್ತಿಯು ಉತ್ತಮವಾಗಿ ನಿರ್ವಹಿಸಬಹುದು. ಸರಿ ಅಜ್ಜ, ಪುರುಷರು ಸುಲಭವಾಗಿ ಸ್ನೇಹಿತರನ್ನ ಮಾಡಿಕೊಳ್ಳಬಹುದು. ಆದ್ರೆ ನಮ್ಮ ಸಮಾಜದಲ್ಲಿ ತಮ್ಮ ಇಡೀ ಜೀವನವನ್ನ ಗೃಹಿಣಿಯರಾಗಿ ಕಳೆಯುವ ಮಹಿಳೆಯರಿಗೆ ಈ ವಯಸ್ಸಿನಲ್ಲಿ ಸ್ನೇಹಿತರನ್ನ ಮಾಡಿಕೊಳ್ಳುವುದು ತುಂಬಾ ಕಷ್ಟಕರವಾಗುತ್ತದೆ. ಅದಕ್ಕಾಗಿಯೇ ನಮ್ಮ ಸಮಾಜದಲ್ಲಿ ಹಿರಿಯರು ಸತ್ಸಂಗಗಳು ಅಥವಾ ತೀರ್ಥಯಾತ್ರೆಗಳಿಗೆ ಹೋಗಲು ಸಲಹೆ ನೀಡುತ್ತಾರೆ. ಇದರಿಂದಾಗಿ ಅವರು ಜನರನ್ನು ಭೇಟಿಯಾಗಬಹುದು ಮತ್ತು ಅವರ ಸಂತೋಷ ಮತ್ತು ದುಃಖಗಳನ್ನು ಹಂಚಿಕೊಳ್ಳಬಹುದು. ಸಂಪೂರ್ಣವಾಗಿ ಸರಿ ಅಜ್ಜ. ಆದರೆ ಈಗ ಸುನೀತಾ ಅವರ ಆರೋಗ್ಯವು ಓಡಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಬೆಳಿಗ್ಗೆ ಜನರೊಂದಿಗೆ ನಡೆಯಲು ಹೋದಾಗ್ಲೂ ಅವರು ಸ್ವಲ್ಪ ಸಮಯದ ನಂತರ ನೋವು ಅನುಭವಿಸಲು ಪ್ರಾರಂಭಿಸಿದರು ಮತ್ತು ಮನೆಗೆ ಮರಳುತ್ತಿದ್ದರು. ಅವರ ತೊಂದರೆಯನ್ನ ನೋಡಿ ಮಕ್ಕಳು ಸಹ ಅವರಿಗೆ ವಿಶ್ರಾಂತಿ ಪಡೆಯಲು ಸಲಹೆ ನೀಡಿದರು. ಆದರೆ ಈಗ ಸುನೀತಾ ಅವರ ದೇಹವು ಒಂದೇ ಸ್ಥಳದಲ್ಲಿ ವಿಶ್ರಾಂತಿ ಪಡೆಯಿತು ಮತ್ತು ಅವರ ಮನಸ್ಸು ಅಲೆದಾಡುತ್ತಲೇ ಇತ್ತು. ಕೆಲವೊಮ್ಮೆ ಅವಳು ಯೋಚಿಸಿದಳು, ನಾನು ಇನ್ನೂ ನನ್ನ ಮಗನ ಮದುವೆಯನ್ನು ಮಾಡಬೇಕಾಗಿದೆ. ನಾನು ಈ ಜವಾಬ್ದಾರಿಯನ್ನು ಪೂರೈಸುತ್ತೇನೆ ಮತ್ತು ನಂತರ ತೀರ್ಥ ಯಾತ್ರೆಗೆ ಹೋಗುತ್ತೇನೆ. ನಂತರ ಕೆಲವೊಮ್ಮೆ ಈಗ ಸಾಕು, ಎಲ್ಲರೂ ತಮ್ಮದೇ ಆದ ಜೀವನವನ್ನು ನಡೆಸುತ್ತಿದ್ದಾರೆ, ಇನ್ನು ಮುಂದೆ ನನ್ನ ಅಗತ್ಯವಿಲ್ಲ ಎಂದು
ಸಾಯುವುದು ಉತ್ತಮ ಎಂದು ಅವಳು ಭಾವಿಸಿದಳು. ಅಂದರೆ ಅವಳಿಗೆ ಸಾಯುವ ಆಲೋಚನೆಗಳು ಬರಲು ಪ್ರಾರಂಭಿಸಿತೇ? ಹೌದು, ಏಕೆಂದರೆ ಅವಳಿಗೆ ಶಾಂತಿಯಿಂದ ಮಾತನಾಡಲು ಯಾರೂ ಇರಲಿಲ್ಲ. ಕೆಲಸವು ತನ್ನದೇ ಆದ ನಿಯಮಗಳನ್ನು ಹೊಂದಿದೆ ಮತ್ತು ಇಂದಿನ ಮಕ್ಕಳು ತುಂಬ ಕಾರ್ಯನಿರತರಾಗಿರುತ್ತಾರೆ. ನಾವು ಅವರನ್ನು ದೂಷಿಸಲು ಸಾಧ್ಯವಿಲ್ಲ. ಹೌದು ಭರತ್, ಮಕ್ಕಳು ತಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತಾರೆ, ಆದರೆ ಅವರಿಗೂ ತಮ್ಮದೇ ಆದ ಜೀವನವಿದೆ. ವಯಸ್ಸಾದವರ ವೇಗಕ್ಕೆ ಅನುಗುಣವಾಗಿ ಅವರು ಈಗ ಎಲ್ಲವನ್ನೂ ಮಾಡಲು ಸಾಧ್ಯವಿಲ್ಲ. ನಿಮ್ಮಿಬ್ಬರ ಬಗ್ಗೆ ಉತ್ತಮವಾದ ವಿಷಯವೆಂದರೆ ನೀವು ಎಲ್ಲದರ ಎರಡು ಬದಿಗಳನ್ನ ನೋಡುತ್ತೀರಿ. ಸುನೀತಾ ಅವರು ಒಂದು ದಿನ ಕನ್ನಡಿಯ ಮುಂದೆ ನಿಂತಾಗ ತನ್ನ ಜೀವನದ ಇನ್ನೊಂದು ಬದಿಯನ್ನ ನೋಡಿದಳು. ಅವಳು ಯೋಚಿಸಿದಳು, ನಾನು ನಿಜವಾಗಿಯೂ ಈ ರೀತಿಯ ವೃದ್ಧಾಪವನ್ನು ನಿರೀಕ್ಷಿಸಿದ್ದೇನೆಯೇ? ಜನರು ಸಣ್ಣ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಾರೆ, ಆದರೆ ನಾನು ಜೀವನದ ಈ ಹಂತಕ್ಕೆ ತಯಾರಿ ನಡೆಸಲಿಲ್ಲ. ಈಗ ಜೀವನ ತುಂಬಾ ಕಷ್ಟಕರವಾದಾಗ ಅವಳು ಅದರಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಿದ್ದಳು. ಆ ದಿನ ಅವಳು ಓಡಿ ಹೋಗುವುದಿಲ್ಲ ಎಂದು ನಿರ್ಧರಿಸಿದಳು. ಆದರೆ ಈ ಪರೀಕ್ಷೆಯಲ್ಲಿ ಪೂರ್ಣ ಅಂಕಗಳೊಂದಿಗೆ ಉತ್ತೀರ್ಣಳಾಗಬೇಕೆಂದು ನಿರ್ಧರಿಸಿದಳು. ಮುಂದೆ ಏನಾಯಿತು? ನಂತರ ಅವಳು ಜಿಮ್ಮಿಗೆ ಸೇರಿದಳು. ಓಹ್, ಹಾಗಾದರೆ ಇದೇ ನಮಗೆ ಸ್ಫೂರ್ತಿದಾಯಕ? ಓ ಇಲ್ಲ ಅಜ್ಜ, ಇತ್ತೀಚಿನ ದಿನಗಳಲ್ಲಿ ಅನೇಕ ವೃದ್ಧರು ಜಿಮ್ಗೆ ಹೋಗುತ್ತಾರೆ ಮತ್ತು ಅವರು ಜಿಮ್ಮಿನಲ್ಲಿ ಕೆಲವು ಲಘು ವ್ಯಾಯಾಮಗಳು, ಕೆಲವು ಜುಂಬಾ ಚಲನೆಗಳು, ಕೆಲವು ಯೋಗ ಮತ್ತು ಪ್ರಾಣಾಯಾಮವನ್ನು ಮಾಡುತ್ತಾರೆ. ಲಕ್ಷ್ಮಿ, ಅವರು ಜಿಮ್ನಲ್ಲಿ ಇನ್ನೇನು ಮಾಡುತ್ತಾರೆ? ಅದು ಸರಿ, ಈಗ ನಿಜವಾದ ತಿರುವು ಬಂದಿತು. ಸುನೀತಾ 1 ವರ್ಷ ಇದನ್ನೆಲ್ಲ ಪೂರ್ಣ ಸಮರ್ಪಣೆಯೊಂದಿಗೆ ಮಾಡುತ್ತಲೇ ಇದ್ದರು. ಅವರ ತೂಕವು ಚೆನ್ನಾಗಿ ಸಮತೋಲನಗೊಂಡಿತು ಮತ್ತು ಜೀವನದ ಬಗ್ಗೆ ಅವರ ದೃಷ್ಟಿಕೋನವು ಹೆಚ್ಚು ಸಕಾರಾತ್ಮಕವಾಯಿತು. ನಂತರ ಅವರು ಧೈರ್ಯಶಾಲಿ ಕೆಲಸವನ್ನು ಮಾಡಿದರು. ಅವರು ತಮ್ಮ ಜಿಮ್ ತರಬೇತುದಾರರಿಗೆ ನಾನು ಫಿಟ್ನೆಸ್ ತರಬೇತಿ ಮಾಡಲು ಬಯಸುತ್ತೇನೆ ಎಂದು ಹೇಳಿದರು. ಫಿಟ್ನೆಸ್ ತರಬೇತಿ ಅಂದರೆ ಡಂಬೆಲ್ಸ್ ಎತ್ತುವುದು ಎಂದರ್ಥವೇ? ಹೌದು ಅಜ್ಜ. ಅವಳು ಸಣ್ಣ ಡಂಬೆಲ್ಸ್ನಿಂದ ಪ್ರಾರಂಭಿಸಿದಳು. ನಂತರ ಅವಳು ಮುಂದುವರೆದು ವೇಟ್ ಲಿಫ್ಟಿಂಗ್ ತರಬೇತಿಯನ್ನು ಪ್ರಾರಂಭಿಸಿದಳು ಮತ್ತು ಅವಳು 60 ವರ್ಷ ತುಂಬಿದ ವರ್ಷದಲ್ಲಿ ಅವಳು ತನ್ನ ವಿಭಾಗದಲ್ಲಿ ವೇಟ್ ಲಿಫ್ಟಿಂಗ್ನಲ್ಲಿ ರಾಜ್ಯ ಚಿನ್ನದ ಪದಕವನ್ನ ಗೆದ್ದಳು. ವಹ, ಕಥೆಯ ಅಂತ್ಯವು ನಿಜವಾಗಿಯೂ ಸ್ಫೂರ್ತಿದಾಯಕವಾಗಿದೆ. ಇಲ್ಲ ಅಜ್ಜ, ಕತೆ ಇನ್ನೂ ಮುಗ್ದಿಲ್ಲ. ಅವಳು ಸುತ್ತಲಿನ ಅನೇಕ ಜನರು ಅವಳನ್ನು ಕೀಟಲೆ ಮಾಡ್ತಾ ಇದ್ರು. ವೃದ್ಧಾಪದಲ್ಲಿ ಹೊಸ ಹವ್ಯಾಸ, ನಿಮ್ಮ ಮೂಳೆಗಳು ಮತ್ತು ಕೀಲುಗಳು ಮುರಿಯುತ್ತವೆ ಮತ್ತು ನಂತರ ವೃದ್ಧಾಪವನ್ನು ಹಾಸಿಗೆಯಲ್ಲಿ ಕಳೆಯುತ್ತೀರಿ. ನೀವು ಆಸ್ಪತ್ರೆಗಳಲ್ಲಿ ಎಲ್ಲ ಹಣವನ್ನು ವ್ಯರ್ಥ ಮಾಡ್ತೀರಿ ಎನ್ನುತ್ತಿದ್ದರು. ಅವಳು ರಾಷ್ಟ್ರೀಯ ಚಿನ್ನ ಗೆದ್ದಾಗ ಅವರು ನೋಡುತ್ತಲೇ ಇದ್ದರು. ಇಂದು ಅವಳಿಗೆ 69 ವರ್ಷ ಮತ್ತು ಹಲವಾರು ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಅನೇಕ ಪದಕಗಳನ್ನು ಗೆದ್ದಿದ್ದಾಳೆ. ಅವಳು ಪ್ರತಿದಿನ ಸುಮಾರು 5 ಕಿಲೋಮೀಟರ್ ಓಡುತ್ತಾಳೆ. ಅವಳು ತುಂಬಾ ಫಿಟ್ ಆಗಿದ್ದಾಳೆ. ನಿಮ್ಮ ಕಾಲೇಜ್ ಸ್ನೇಹಿತೆ ಸುನೀತಾ ಹಿಂದೆ ಉಳಿಯುತ್ತಾಳೆ. ಹಾಗಾದರೆ ಭವಿಷ್ಯಕ್ಕಾಗಿ ತಯಾರಿ ನಡೆಸಲು ಸಣ್ಣ ಹೆಜ್ಜೆಗಳನ್ನು ಇಡುವುದು ಉತ್ತಮ ಯೋಚನೆ. ಸಂಪೂರ್ಣವಾಗಿ ಸರಿ ಅಜ್ಜ. ನೀವು ಯಾವುದೇ ವಯಸ್ಸಿನಲ್ಲಿ ಹೊಸದನ್ನ ಕಲಿಯಬಹುದು ಮತ್ತು ಮಾಡಬಹುದು. ಹಾಗಾದರೆ ನಾವು ಹೂಡಿಕೆ ಮಾಡುವ ಹೊಸ ವಿಧಾನಗಳನ್ನು ಕಲಿಯಬೇಕು. ನಾವು ಅಪಘಾತಗಳನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ನಮ್ಮ ಸಿದ್ಧತೆಗಳನ್ನು ನಿಯಂತ್ರಿಸಬಹುದು. ಆದ್ದರಿಂದ ಎಲ್ಲ ಗಮನವು ತುರ್ತು ಸಿದ್ಧತೆಯ ಮೇಲೆ ಇರಬೇಕು. ನಾಳೆ ಮಾಡಬೇಕಾದದ್ದನ್ನು ಇಂದು ಮಾಡು. ನನ್ನ ಪಿಂಚಣಿಯನ್ನು 2 ಭಾಗಗಳಾಗಿ ವಿಂಗಡಿಸುತ್ತೇನೆ. ಒಂದು ಬ್ಯಾಂಕಿನಲ್ಲಿ ಸುರಕ್ಷಿತವಾಗಿ ಉಳಿಯುತ್ತದೆ ಮತ್ತು ಇನ್ನೊಂದು ಹೂಡಿಕೆ ಮಾಡುತ್ತೇನೆ. ಒಳ್ಳೆಯದು ಅಜ್ಜ. ನಾನು ಇಂದು ನಿಮಗೆ ಒಳ್ಳೆ ಸಲಹೆಗಾರರನ್ನ ಪರಿಚಯಿಸುತ್ತೇನೆ. ಇಂದು ನಿಜವಾಗಿಯೂ ಆನಂದದಾಯಕವಾಗಿತ್ತು. ಸಿಹಿ ತಿಂಡಿಗಳೊಂದಿಗೆ. ಇಲ್ಲ, ನಿಮ್ಮ ಕಾಲೇಜು ಸ್ನೇಹಿತೆ ಸುನೀತಾಳನ್ನ ನೆನಪಿಸಿಕೊಳ್ಳುವ ಮೂಲಕ. ಲಕ್ಷ್ಮಿ, ನೀನು ತಮಾಷೆ ಮಾಡ್ತಾ ಇದೀಯಾ? ಇಲ್ಲ ಅಂಕಲ್, ನಾವು ಇಂದಿನ ಮಾತುಕತೆಯನ್ನು ಇಲ್ಲಿಗೆ ಮುಗಿಸುತ್ತೇವೆ. ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳುವುದನ್ನ ಆನಂದಿಸಿದಷ್ಟೇ ನೀವು ನಮ್ಮ ಸಂಭಾಷಣೆಯನ್ನು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ನಿಜವಾಗಿ, ಮತ್ತು ಪ್ರತಿಯೊಂದು ಕಥೆಯೂ ಅಂತ್ಯವಿರುವಂತೆಯೇ ನಾವು ಈಗ ವಿದಾಯ ಹೇಳಬೇಕು. ಆದರೆ ಚಿಂತಿಸಬೇಡಿ,
ಹಂಚಿಕೊಳ್ಳಲು ಬಹಳಷ್ಟು ಮೋಜಿನ ಕಥೆಗಳೊಂದಿಗೆ ನಾವು ಮತ್ತೆ ಭೇಟಿಯಾಗುತ್ತೇವೆ. ಹೌದು, ಮುಂದಿನ ಬಾರಿ ನಾವು ಇನ್ನೂ ಹೆಚ್ಚು ಆನಂದಿಸಲಿದ್ದೇವೆ. ಅಲ್ಲಿವರೆಗೆ ಜೀವನವನ್ನು ಆನಂದಿಸಿ ನಗುತ್ತಾ. ಆದ್ದರಿಂದ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ಸಂತೋಷವಾಗಿರಿ, ಆರೋಗ್ಯವಾಗಿರಿ ಮತ್ತು ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮವನ್ನು ಕೇಳುತ್ತಾ ಇರಿ. ಸ್ನೇಹಿತರೆ, ಇದುವರೆಗೂ ನೀವು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದೊಂದಿಗೆ ಪ್ರಸಾರವಾದಂತಹ ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮದ 23ನೆಯ ಸಂಚಿಕೆಯನ್ನ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ನೀವು ಹಿರಿಯ ನಾಗರಿಕರಿಗಾಗಿ ಮಾಡಿಕೊಳ್ಳಬೇಕಾದಂತಹ ತುರ್ತು ಸಿದ್ಧತೆಯ ಕುರಿತಾಗಿ ಮಾಹಿತಿಯನ್ನು ಪಡೆದುಕೊಂಡ್ರಿ. ಸ್ನೇಹಿತರೆ, ಕಾರ್ಯಕ್ರಮ ಪ್ರಸಾರವಾಗಿದ್ದು ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ಬಿಇಸಿ ಧ್ವನಿ 90.4 ಕಂಪನಾಂಕಗಳಲ್ಲಿ. ನಮಸ್ಕಾರ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ.